ಈ ಬೀದರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಡಿಜಿಪಿ ಹರಿಶೇಖರನ್ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ದರೋಡೆಕೋರರು 1 ಕೋಟಿ ಹಣ ದೋಚಿಕೊಂಡು ಹೋಗಿದ್ದಾರೆ. ದರೋಡೆಕೋರರ ಗುರುತನ್ನು ಪತ್ತೆ ಹಚ್ಚಲಾಗಿದೆ. ದರೋಡೆಕೋರರ ಪತ್ತೆಗೆ 8 ತಂಡ ರಚನೆ ಮಾಡಲಾಗಿದೆ. ಮಹಾರಾಷ್ಟ್ರ ತೆಲಂಗಾಣದಲ್ಲಿ ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಹೀಗಂತ ಬೀದರ್ನಲ್ಲಿ ಅಪರಾಧ ವಿಭಾಗದ ಎಡಿಜಿಪಿ ಹರಿಶೇಖರನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಐಜಿಪಿ ಶ್ರೀ ಅಲೋಕ್ ಮೋಹನ್ ಅವರು ಇಮ್ಮಿಡಿಯೇಟ್ ಆಗಿ ಸ್ಪಾಟ್ಗೆ ವಿಸಿಟ್ ಮಾಡಿ ಈ ಇನ್ವೆಸ್ಟಿಗೇಷನ್ ಬಗ್ಗೆ ಪ್ರತ್ಯೇಕವಾಗಿ ರಿವ್ಯೂ ಮಾಡಬೇಕಂತ ಹೇಳಿ ನನಗೆ ಆದೇಶವನ್ನು ನೀಡಿದ ತಕ್ಷಣ ಇವತ್ತು ಬೆಳಗ್ಗೆ ನಾನು ಬೀದರ್ಗೆ ಆಗಮಿಸಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿ ಹಲವಾರು ಆಸ್ಪೆಕ್ಟ್ ಬಗ್ಗೆ ಇನ್ವೆಸ್ಟಿಗೇಷನನ್ನು ನಾವು ಚುರುಕುಗೊಳಿಸಿದ್ದೇವೆ. I personally thanks to Maharashtra State Police and also Telangana State Police. ಅವರು ತುಂಬ ನಮಗೆ ಸಹಾಯವನ್ನು ಮಾಡ್ತಾರೆ. ಈ ಇನ್ಸಿಡೆಂಟಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೋ ಅವರನ್ನು ನಾವು ಐಡೆಂಟಿಫಿಕೇಷನ್ ಮಾಡಿದೆವು ಎಂಬ ಒಂದು ಸುದ್ದಿಯನ್ನು ಭಾಳ ತುಂಬ ಸಂತೋಷದಿಂದ ತಮಗೆ ಕೂಡ ನಾನು ಬಯಸ್ತೇನೆ. ನಮ್ಮ ಅಧಿಕಾರಿಗಳು ಅಜಯ್ ಹಿಲ್ಲೋರಿ DIG ಗುಲ್ಬರ್ಗ ರೇಂಜ್. ರಾಜ್ಯದಲ್ಲಿ ಕಳೆದ 3 ದಿನಗಳಿಂದ ಏನಾಗ್ತಿದೆ ಅಂತ, 3 ದಿವಸದಲ್ಲಿ 3 ರಾಬರಿ, 1 ವಾರದಲ್ಲಿ 5 ರಾಬರಿ ಆಗಿದೆ. ಒಟ್ಟು ಕಳೆದ 3 ದಿವಸದಲ್ಲಿ 3 ರಾಬರಿ ಆಗಿದೆ. ಬೀದರ್ನಲ್ಲಿ ರಾಬರಿ ಆ್ಯಂಡ್ ಮರ್ಡರ್, ಮಂಗಳೂರಿನಲ್ಲಿ ಸಹಕಾರ ಬ್ಯಾಂಕ್ ದರೋಡೆ, ವಿಜಯಪುರದಲ್ಲಿ ದರೋಡೆಕೋರರ ಅಟ್ಟಹಾಸ. ಕಾನೂನು ಸುವ್ಯವಸ್ಥೆ ಬಗ್ಗೆ BY ವಿಜಯೇಂದ್ರ ಕಿಡಿಕಾರಿದರು. BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. 3 ದಿವಸದಲ್ಲಿ 3 ರಾಬರಿ ಆಗಿದೆ. ಆದರೂ ಕಾನೂನು ಸುವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಉತ್ತರ ಕೊಡಬೇಕಾದರೂ ಉತ್ತರ ಕೊಡ್ತಾ ಇಲ್ಲ. ವಿಜಯಪುರದಲ್ಲಾಯಿತು, ಬೀದರ್ನಲ್ಲಾಯಿತು, ವಿಜಯಪುರದಲ್ಲಾಯಿತು, ಮಂಗಳೂರಿನಲ್ಲಾಯಿತು.